ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ನಾವು ಇವಾಗ ಇಲೆಕ್ಷನ್ ಟೈಮಲ್ಲಿ ನಮ್ಮ ಕರ್ನಾಟಕದ 28 ಕ್ಷೇತ್ರಗಳ MP ಕ್ಷೇತ್ರಗಳ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿಯ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ವಿಶ್ಲೇಷಣೆ ಹಾಗೂ ಅದರಲ್ಲಿ ಪ್ಲಸ್ಸು ಮೈನಸ್ಸು, ಕಂಟೆಸ್ಟೆಂಟ್ನ ಪ್ಲಸ್ಸು ಮೈನಸ್ಸು ಹಾಗೂ ವಿನ್ನಿಂಗ್ ಪ್ರಾಬಬಿಲಿಟಿ ನೋಡ್ತಾ ಇದ್ದೇವೆ. ಈ ಸೀರೀಸ್ನಲ್ಲಿ ನಾವು ಈ ಸಂಚಿಕೆಯಲ್ಲಿ ಇವತ್ತು ನಾವು ಹಾವೇರಿ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ ಮಾಡೋಣ. ಇಲ್ಲಿ ಯಾವ ಜಾತಿ ಲೆಕ್ಕಾಚಾರ ಏನು ಹೇಳುತ್ತೆ, ಯಾರು ವಿನ್ ಆಗ್ಬೋದು, ಯಾರು ವಿನ್ ಆಗದೇ ಇರ್ಬೋದು, ಮತ್ತು ಯಾರಿಗೆ ಪ್ಲಸ್ ಏನು ಯಾರು ಮೈನಸ್ ಏನು ಅಂತ ನೋಡೋಣ. ಹಾವೇರಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈ ಸಲ 2024 ಇಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ BJP ಅಥವಾ NDAಯಿಂದ ಹಾಗೂ ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸಿಂದ ಆನಂದ ಸ್ವಾಮಿ ಗಡ್ಡದೇವರಮಠ. ಇವರಿಬ್ಬರು ಕಂಟೆಸ್ಟ್ ಮಾಡಿ ಈ ಕ್ಷೇತ್ರದ ಆನಂದ ಸ್ವಾಮಿ ಗಡ್ಡದೇವರಮಠ ಅನ್ನೋಂಥವ್ರು ಇಲೆಕ್ಷನ್ ರಾಜಕೀಯ ಹೊಸಬರಾದ್ರೂ ಅವರು GS ಗಡ್ಡದೇವರಮಠ ಅವರ ಮಗ. ಅವರು ಕೂಡ ಲಾಂಗ್ ಟೈಮ್ ಬ್ಯಾಕ್ MLA ಆಗಿದ್ದವರು. ಇವಾಗ ಅವ್ರ MLA ಇಲ್ಲ. ಎನಿವೆ 2019ಗೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡೋದಾದರೆ ಈ ಕಾನ್ಸ್ಟಿಟ್ಯೂನ್ಸಿ ಕಳೆದ ನಾಲ್ಕು ಇಲೆಕ್ಷನ್ನಲ್ಲಿ ಕೂಡ ಶಿವಕುಮಾರ್ ಉದಾಸಿಯವರೇ ಇಲ್ಲಿ ವಿನ್ ಆಗ್ತಾ ಬರ್ತಾಯಿದ್ರು. ಶಿವಕುಮಾರ್ ಉದಾಸಿ 2019ನಲ್ಲಿ ಕಾಂಗ್ರೆಸ್ಸಿನ DR ಪಾಟೀಲ್ ಎದುರುಗಡೆ ಆಲ್ಮೋಸ್ಟ್ 1,41,000 ವೋಟಿಂದ ವಿನ್ ಆದವರು. ಅಂದರೆ 2019ನಲ್ಲಿ ಉದಾಸಿಯವರು ತಗೊಂಡು ಓಟು 6,84,000, 53.97% ಆಫ್ ದ ಟೋಟಲ್ ವೋಟ್ಸ್ ಪೋಲ್ಡ್. ಹಾಗೂ DR ಪಾಟೀಲ್ ಅವರು ಕಾಂಗ್ರೆಸ್ ಕಂಟೆಸ್ಟೆಡ್ ತಗೊಂಡ ಓಟು 5,43,000, 42.85% ಆಫ್ ಟೋಟಲ್ ವೋಟ್ಸ್ ಪೋಲ್ಡ್. ವಿನ್ನಿಂಗ್ ಡಿಫರೆನ್ಸ್ ವಾಸ್ 1,41,000, 1,41,000 ವೋಟಿಂದ ಉದಾಸಿಯವರು 2019ನಲ್ಲಿ ವಿನ್ ಆಗಿದ್ರು. ಸೊ 2014ಗೆ ಇನ್ನು ಒಂದು ಇಲೆಕ್ಷನ್ ಹಿಂದೆ ಹೋಗೋದಾದರೆ ಆವಾಗ ಕೂಡ BJPಯಿಂದ ಶಿವಕುಮಾರ್ ಉದಾಸಿಯವರೇ ಕಂಟೆಸ್ಟ್ ಮಾಡಿದರು. ಆವಾಗ ಉದಾಸಿಯವರು 51% ವೋಟ್ ತಗೊಂಡಿದ್ರು. ಅವರ ಅಗೇನ್ಸ್ಟ್ ಕಾಂಗ್ರೆಸ್ನಿಂದ ಸಲೀಂ ಅಹಮ್ಮದ್ ಅವರು ಕಂಟೆಸ್ಟ್ ಮಾಡಿದರು, 43% ವೋಟ್ ತಗೊಂಡಿದ್ರು. ಉದಾಸಿಯವರು ವಿನ್ ಆದರು. ಈ ಕ್ಷೇತ್ರ ಉದಾಸಿ 2009ನಲ್ಲಿ ಈ ಕ್ಷೇತ್ರ ಕಾನ್ಸ್ಟಿಟ್ಯೂಟ್ ಆದದ್ದು. ಈ ಕ್ಷೇತ್ರ ಕಾನ್ಸ್ಟಿಟ್ಯೂಟ್ ಆಗಿದ್ದ ದಿವಸದಿಂದ 2009ನಿಂದ ಉದಾಸಿಯವರೇ ವಿನ್ ಆಗ್ತಾ ಬರ್ತಾರೆ. ಇನ್ನು ಈ ಕ್ಷೇತ್ರದ ಅಸೆಂಬ್ಲಿ ಸೆಗ್ಮೆಂಟ್ ಬಗ್ಗೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ನೋಡೋದಾದರೆ ಈ ಕ್ಷೇತ್ರ 8 ಅಸೆಂಬ್ಲಿ ಸೆಗ್ಮೆಂಟ್ ಹೊಂದಿದೆ. ಅದು ಅಂದರೆ ಶಿರಹಟ್ಟಿ, ಗದಗ, ರೋಣ, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣೆಬೆನ್ನೂರು ಮತ್ತು ಹಾನಗಲ್. 8 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ಮೈನಸ್ ಆಗಿ ಪರಿಗಣಿಸುವಂಥದ್ದು BJPಯ ಒಂದೇ ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಬಾಕಿ 7 ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾರೆ, MLAಗಳು. ಸೊ ಇನ್ನು ಇಲ್ಲಿ ಟೋಟಲ್ ವೋಟರ್ಸ್ ನೋಡೋದಾದರೆ 17,08,000 ವೋಟರ್ಸ್ ಇದ್ದಾರೆ. ಇಲ್ಲಿ ಮೇಲ್ ವೋಟ್ ಅಂದರೆ ಪುರುಷ ಮತದಾರರು 8,56,000 ಇದ್ದಾರೆ. ಹಾಗೂ ಫೀಮೇಲ್ ವೋಟು 8,51,000 ಇದ್ದಾರೆ. ಆಲ್ಮೋಸ್ಟ್ ಈಕ್ವಲಲ್ಲಿ ನಡೀತಾ ಇದ್ದಾರೆ. ಇನ್ನು ಈ ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಇಲ್ಲಿ ಮೆಜಾರಿಟಿ ಅಂದರೆ ಹೈಯೆಸ್ಟ್ ಇರೋದು ವೀರಶೈವ ಲಿಂಗಾಯತ ಮೆಜಾರಿಟಿ ಕಾಣ್ತಾ ಇದೆ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಆಮೇಲೆ ಒಕ್ಕಲಿಗ ಇದ್ದಾರೆ, ಅಷ್ಟಿಲ್ಲ, ಬ್ರಾಹ್ಮಣರಿದ್ದಾರೆ, OBC ಇದ್ದಾರೆ, OBC ಕೂಡ ಸಾಕಷ್ಟು ಜನ ಇದ್ದಾರೆ, ಮುಸ್ಲಿಮ್ಸ್ ಅರೌಂಡ್ 2 ಲಕ್ಷ ಇದ್ದಾರೆ, SC ST ಅರೌಂಡ್ 2 ಲಕ್ಷ ಇದ್ದಾರೆ. ಅಂದರೆ ಈ ಕಾನ್ಸ್ಟಿಟ್ಯೂಯೆನ್ಸಿ ಡಾಮಿನೇಟೆಡ್ ಬೈ ವೀರಶೈವ ಲಿಂಗಾಯತ್ ವೋಟರ್ಸ್, ಫಾಲೋಡ್ ಬೈ ಈಕ್ವಲಿ ಅದರ್ OBC ಮತ್ತು SC ST ಅವರು ಕೂಡ ಸಾಕಷ್ಟು ಜನ ಇದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ತಗೊಳ್ಳೋದಾದರೆ ನಾವು ಬಸವರಾಜ ಬೊಮ್ಮಾಯಿಯವರ ಪ್ಲಸ್ ಪಾಯಿಂಟ್ ನೋಡೋದಾದರೆ ಬಸವರಾಜ ಬೊಮ್ಮಾಯಿ ಈಸ್ ಆಲ್ಸೋ ಎ ವೀರಶೈವ ಲಿಂಗಾಯತ್, ಅದು ಅವರ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸುತ್ತೆ. ಮತ್ತು ಕ್ಷೇತ್ರ ತುಂಬ ಸ್ಟ್ರಾಂಗ್ BJP ಹವಾ ಇದೆ. ವೋಟರ್ಸ್ ಆರ್ ಆಲ್ಸೋ ಡೆಡಿಕೇಟೆಡ್ ಟು BJP ವೋಟರ್ಸ್ ಸಾಕಷ್ಟು ಜನ ಇದ್ದಾರೆ. ಮೋದಿಯವ್ರ ಹವಾ ನಡೀತಾ ಇದೆ. ಮತ್ತು
ಸ್ಟೇಟಿನ ಮುಖ್ಯಮಂತ್ರಿಯಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಗೂ ಅದಕ್ಕಿಂತ ಮುಂಚೆ ರಾಜ್ಯದ ಮಂತ್ರಿಯಾಗಿ ಸಾಕಷ್ಟು ಪಾಪ್ಯುಲರ್ ಆಗಿದ್ದಾರೆ ಈ ಬಸವರಾಜ ಬೊಮ್ಮಾಯಿಯವರು. ಇನ್ನು ಬೊಮ್ಮಾಯಿಯವರ ಮೈನಸ್ ಪಾಯಿಂಟ್ ನೋಡೋದಾದರೆ, ಇವರು ಬೊಮ್ಮಾಯಿಯವರಿಗೆ ಟಿಕೆಟ್ ಕೊಡುವಾಗಲೇ ಇಲ್ಲಿ ಸ್ವಲ್ಪ ಇರುಸು ಮುರುಸು ಕಾಮನ್ ವಾಲಂಟಿಯರ್ಸ್ ಹತ್ರ ಇತ್ತು. ಅಂದರೆ ಕಾರ್ಯಕರ್ತರಲ್ಲಿ ಸಾಕಷ್ಟು ಅಸಮಾಧಾನ ಇದ್ದೂ ಬಸವರಾಜ ಬೊಮ್ಮಾಯಿ ಅವರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿದ್ದರು. ಅದು ಇವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಒಳ ಏಟು ಬೀಳ್ಬೋದು. ಮತ್ತು 7 ಕಾಂಗ್ರೆಸ್ MLA ಕೂಡ ಇವ್ರಿಗೆ ಮೈನಸ್ ಆಗ್ಬೋದು. ಮತ್ತು ಇವರು ಔಟ್ಸೈಡರ್ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ. ಇವರು ಈ ಕ್ಷೇತ್ರದವರಲ್ಲ, ಆದ್ರಿಂದ ಅದು ಕೂಡ ಅವ್ರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು. ಇನ್ನು ಗಡ್ಡದೇವರ ಮಠ ಅವರ ಪ್ಲಸ್ ಪಾಯಿಂಟ್ ಏನು ನೋಡೋದಾದರೆ, ಸೇಮ್ ಸ್ಟೇಟ್ ಗವರ್ಮೆಂಟಿನ ಒಂದು ಪಂಚ ಗ್ಯಾರಂಟಿಗಳು, ಫ್ರೀ ಬಸ್ಸು, ಫ್ರೀ ರೇಷನ್ನು, ಫ್ರೀ ಎಲೆಕ್ಟ್ರಿಸಿಟಿ ಬಿಲ್ಲು, ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸ್ಬೋದು. ಮತ್ತು ಇವರು ಕಾಮನ್ ಮ್ಯಾನಿಗೆ ಆರಾಮಾಗಿ ಈಸಿಲಿ ರೀಚೇಬಲ್ ಮತ್ತು ಕ್ಷೇತ್ರದವರು ಅಂತ ಇವರಿಗೊಂದು ಪ್ಲಸ್ ಪಾಯಿಂಟ್ ಆಗಿ, ಎಲ್ಲಕ್ಕಿಂತ ಜಾಸ್ತಿಯಾಗಿ 7 ಕಾಂಗ್ರೆಸ್ MLAಗಳು ಇವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಇದ್ದಾರೆ. ಇದೆಲ್ಲ ಗಡ್ಡದೇವರ ಮಠ ಅವರ ಪ್ಲಸ್ ಪಾಯಿಂಟ್. ಆದರೆ ಗಡ್ಡದೇವರ ಮಠ ಮೈನಸ್ ಪಾಯಿಂಟ್ ಏನು ಅಂದರೆ, ಹೀ ಈಸ್ ನ್ಯೂ ಟು ಇಲೆಕ್ಷನ್ ಪಾಲಿಟಿಕ್ಸ್ ಒಂದು, ಮತ್ತು ಇವರು ಅಪೋನೆಂಟ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಸೀಸನ್ಡ್. ಬಸವರಾಜ ಬೊಮ್ಮಾಯಿಯವರು ಎ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇವರಿಗೆ ಎಗೇನ್ಸ್ಟ್ ಆಗಿದ್ದಾರೆ, ಅಪೋನೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸ್ಟೇಟ್ ಗವರ್ಮೆಂಟಿನ ಸೇಮ್ ಗ್ಯಾರಂಟಿಗಳು ಇಫ್ ಇಟ್ ಈಸ್ ನಾಟ್ ಇಂಪ್ಲಿಮೆಂಟೆಡ್ ಪ್ರಾಪರ್ಲಿ, ನನಗೆ ಸಿಗಲಿಲ್ಲ ಅವ್ರಿಗೆ ಸಿಕ್ತು ಅನ್ನೋ ಒಂದು ಏನಾದರೂ ಇದ್ದರೆ ಅದು ಕೂಡ ಇವರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸುತ್ತೆ. ಈಗ ನಾವು ಈ ಕ್ಷೇತ್ರದಲ್ಲಿ ನಾವು ವಿನ್ನಿಂಗ್ ನಮ್ಮ ಚಾನೆಲ್ನವರು ಕಲೆಕ್ಟ್ ಮಾಡಿ ಡೇಟಾ ಒಟ್ಟಾಕಿ ನಾವು ಲೆಕ್ಕ ಮಾಡಿ ನಾವು ಅರೈವ್ ಆದ, ಅದು ಆ್ಯಸ್ ಆನ್ ಟುಡೇ ನಾವು ಅರೈವ್ ಆದ ವಿನ್ನಿಂಗ್ ಪ್ರೊಬೆಬಿಲಿಟಿ ಈಸ್, ಬಸವರಾಜ ಬೊಮ್ಮಾಯಿಗೆ ನಾವು 60% ವಿನ್ನಿಂಗ್ ಪ್ರೊಬೆಬಿಲಿಟಿ ಕೊಡ್ತಾ ಇದ್ದೇವೆ. ಹಾಗೂ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ ನಾವು 40% ವಿನ್ನಿಂಗ್ ಪ್ರೊಬೆಬಿಲಿಟಿ ಕೊಡ್ತಾ ಇದ್ದೇವೆ. ಸೊ BJP NDA we are giving 60%, Congress and our India Alliance we are giving 40% winning probability in Haveri constituency. ನೋಡಿದ್ರಲ್ಲ ವೀಕ್ಷಕರೇ, ಇದು ಹಾವೇರಿ MP ಕಾನ್ಸ್ಟಿಟ್ಯೂಯೆನ್ಸಿ, ಹಾವೇರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಮ್ಮ ಚಾನಲಿನ ಒಂದು ವಿಶ್ಲೇಷಣೆ ಆಗಿತ್ತು. ವಿನ್ನಿಂಗ್ ಯಾರು, ವಿನ್ ಆಗದೇ ಇರೋ ಯಾರು ಅನ್ನೋಂಥದ್ದು ತಮ್ಮ ಮುಂದೆ ಇಟ್ಟಿದ್ದೇವೆ. ಈಗ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ದಯವಿಟ್ಟು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.